ಈ ಮಾವಿನಕಾಯಿ ಸೀಸನಲ್ಲಿ ಈ ರೆಸಿಪಿನ ನೀವು ಖಂಡಿತವಾಗಿ ಟ್ರೈ ಮಾಡಲೇಬೇಕು. ಇದನ್ನು ಒಂದ್ಸಲ ಮಾಡಿದರೆ ತಿಂಗಳಗಟ್ಟಲೆ ಇದನ್ನು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ಮಾಡೋದು ತುಂಬ ಸುಲಭ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನು ಈ ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೆ 3 ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ. ಮೇಲ್ಗಡೆ ಪೋರ್ಷನನ್ನು ಕಟ್ ಮಾಡ್ಕೊಳ್ಳಿ, ಹಾಗೆ ಸಿಪ್ಪೆನ ತಗೊಳ್ಬೇಕಾಗತ್ತೆ. ಈ ರೀತಿ ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಳಿ. ನೋಡಿ, ಹೀಗೆ ಕಟ್ ಮಾಡ್ಕೊಳ್ಬೇಕು. ಹಾಗೆ ಸಿಪ್ಪೆ ಕೂಡ ತೊಗೊಳ್ಬೇಕು. ನಾನು ತೊಗೊಂಡಿರೋದು ಸ್ವಲ್ಪ ಬೆಳೆದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೀವು ಆದಷ್ಟು ಕಾಯಿರುವಂತಹ ಮಾವಿನಕಾಯನ್ನೇ ಉಪಯೋಗಿಸ್ಕೊಳ್ಳಿ. ಕಲರ್ ಕೂಡ ವೈಟ್ ಆಗೇ ಇರುತ್ತೆ. ಅದು ಹೆಚ್ಚು ಬೆಳೆದಿದ್ದರೆ ಈ ರೀತಿ ಯೆಲ್ಲೋ ಕಲರ್ ಬಂದಿರುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ನಾನು ತೊಗೊಂಡಂಥ ಮಾವಿನಕಾಯಿ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ, ಆದರೆ ಮೆದು ಆಗಿಲ್ಲ, ಅಂದರೆ ಹಣ್ಣಾಗಿಲ್ಲ, ಗಟ್ಟಿಯಾಗಿ ಇದೆ. ಈ ರೀತಿ ಗಟ್ಟಿಯಾಗಿರುವಂತಹ ಮಾವಿನಕಾಯಿನ ತೊಗೊಂಡ್ರೆ ತುಂಬ ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಕೆಡಲ್ಲ. ಇದೀಗ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೆಯೂ ಬೇಡ. ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು ಉದ್ದುದ್ದನೆಯಾಗಿ. ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಉದ್ದುದ್ದನೆಯಾಗಿ ಕಟ್ ಮಾಡ್ಕೊಂಡಂತಹ ಮಾವಿನಕಾಯನ್ನು ಒಂದು ಪಾತ್ರೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿಗೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದು ತುಂಬ ಸಾಫ್ಟ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಬೆಂದರೆ ಸಾಕಾಗತ್ತೆ. ನೀವು ಬೇಕಾದರೆ ಕುದೀತಾ ಇರುವಂತಹ ನೀರಿಗೆ ಹಾಕಿ ಇದನ್ನು ಬೇಯಿಸ್ಕೊಳ್ಬೋದು, ಅಥವಾ ಈ ರೀತಿ ಒಂದು ಕುದಿ ಬಂದರೆ ಸಾಕು. ಈ ರೀತಿ ಕುದೀತಾ ಇದೆ ಅನ್ನುವಾಗ, ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಮಾವಿನಕಾಯಿನ ಚೆಕ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ತುಂಬ ಸಾಫ್ಟ್ ಆಗಬೇಕಂತೇನಿಲ್ಲ. ನೋಡಿ, ಈ ರೀತಿ ಒಂದು ಪೀಸನ್ನು ತಗೊಂಡು ಕಟ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಕಟ್ ಆಗ್ತಾ ಇದ್ದರೆ ಕರೆಕ್ಟಾಗಿ ಬೆಂದಿದೆ ಅಂತ. ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೂ ಹೋಗಬೇಡಿ. ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ನೀರನ್ನು ಸಪ್ರೇಟ್, ಹಾಗೆ ಮಾವಿನಕಾಯಿನ ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟ್ರೈನರನ್ನು ಉಪಯೋಗಿಸ್ಕೊಂಡು ಮಾವಿನಕಾಯಿ ಸಪ್ರೇಟ್, ಹಾಗೆ ನೀರನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳಿ. ಈ ನೀರನ್ನು ನೀವು ಬಿಸಾಕಬೇಕಂತ ಏನಿಲ್ಲ, ಇದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ನೀವು ಜ್ಯೂಸ್ ಮಾಡ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು. ಅಡುಗೆಯಲ್ಲಿ ಕೂಡ ಉಪಯೋಗಿಸ್ಕೊಳ್ಬೋದು. ನಾನು ನೀರನ್ನು ಇಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಇದು. ಇವಾಗ ಸಪ್ರೇಟ್ ಮಾಡ್ಕೊಂಡಂಥ ಮಾವಿನಕಾಯಿನ ಸೈಡಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಬೆಲ್ಲ ಸಕ್ಕರೆಯನ್ನು ಏನು ಉಪಯೋಗಿಸ್ತಾ ಇಲ್ಲ. ನಾನಿಲ್ಲಿ ಕಲ್ಲು ಸಕ್ಕರೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೆಲ್ಲನೂ ಉಪಯೋಗಿಸ್ಕೊಳ್ಬೋದು, ಅಥವಾ ಸಕ್ಕರೆ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಕಲ್ಲು ಸಕ್ಕರೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಕಲ್ಲು ಸಕ್ಕರೆಯಲ್ಲಿ ಕೆಮಿಕಲ್ಸ್ ಏನು ಉಪಯೋಗಿಸಿರಲ್ಲ, ಹಾಗಾಗಿ ನಾನು ಆರೋಗ್ಯಕರವಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಕಲ್ಲು ಸಕ್ಕರೆನ ಉಪಯೋಗಿಸ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕುಟ್ಟಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಿರ್ಗಾ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮಾವಿನಕಾಯಿನ ತೊಗೊಂಡಿದ್ದೀನಿ. ಸುಮಾರು 1/4 ಕಪ್ ಆಗೋಷ್ಟು ಕಲ್ಲು ಸಕ್ಕರೆ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಪೌಡ್ರ್ ಕೂಡ ರೆಡಿಯಾಗಿದೆ. ಕಲ್ಲು ಸಕ್ಕರೆ ಪೌಡ್ರ್ ಇದೀಗ ರೆಡಿಯಾಗಿದೆ. ಈಗ ರೆಡಿ ಮಾಡ್ಕೊಂಡಂತಹ ಮಾವಿನಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಪೌಡ್ರ್ ಮಾಡ್ಕೊಂಡಂತಹ ಕಲ್ಲು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಲ್ಲಿ ಇರುವಂತಹ ನೀರಿನ ಅಂಶನೆಲ್ಲ ಚೆನ್ನಾಗಿ ತೆಗಿಬೇಕು. ಹಾಗೆ ರೆಡಿ ಮಾಡ್ಕೊಂಡಂಥ ಕಲ್ಲು ಸಕ್ಕರೆ ಇದಕ್ಕೆ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಸೈಡಲ್ಲಿ ಇಟ್ಬಿಟ್ರೆ ಕಲ್ಲು ಸಕ್ಕರೆ ಹಾಗೆ ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ನೀರಿನ ಅಂಶ ಕೂಡ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ಒಂದು ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಸೈಡಲ್ಲಿ ಮುಚ್ಚಿಟ್ಬಿಟ್ರೆ ಆಯಿತು. ಕೂಡಲೇ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ, ಬೇಗ ರೆಡಿಯಾಗಿಬಿಡುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಕೂಡಲೇ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಬಿಸಿ ಮಾಡಿಕೊಂಡ್ರೆ ಆಯಿತು. ಇಲ್ಲ ಅಂದರೆ ಟೈಮ್ ಇದ್ದರೆ ಒಂದು 5 ನಿಮಿಷ ಇಟ್ಬಿಡಿ, ಆವಾಗ ಕಂಪ್ಲೀಟಾಗಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಈ ನೀರನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ನೀರನ್ನು ನಾನು ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು, ಹಾಗೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಮಾರ್ಕೆಟಲ್ಲಿ ಸಿಗುವಂತಹ ಜ್ಯೂಸ್ ಥರನೇ ಬರುತ್ತೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ. ಇವಾಗ ರೆಡಿ ಮಾಡ್ಕೊಂಡಂತಹ ಮಾವಿನಕಾಯಿ ಇದೆಯಲ್ಲ, ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ, ಕಲ್ಲು ಸಕ್ಕರೆ ಹಾಕ್ಕೊಂಡಿರೋದು. 5 ನಿಮಿಷದ ನಂತರ ಈ ಮಿಶ್ರಣವನ್ನು ನಾನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಕೂಡ ಬಿಟ್ಟಿದೆ, ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ, ಬೇಗನೆ ಆಗಿಬಿಡತ್ತೆ. ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಒಂದೆಳೆ ಪಾಕ ಬರೋದಕ್ಕೂ ಕೂಡ ಹೆಚ್ಚು ಸಮಯ ತಗೊಳ್ಳಲ್ಲ, ಕೂಡಲೇ ಬಂದುಬಿಡುತ್ತೆ. ಒಂದು 5 ನಿಮಿಷದ ತನಕ ಇದನ್ನು ಬೇಯಿಸ್ತಾ ಇದ್ದರೆ ಆಯಿತು, ಕೂಡಲೇ ಒಂದೆಳೆ ಪಾಕ ಬಂದುಬಿಡುತ್ತೆ. ಒಂದೆಳೆ ಪಾಕ ಬಂದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ಫ್ಲೇವರ್ಗೋಸ್ಕರ ಒಂದು ಚಿಕ್ಕ ತುಂಡಾಗೋಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 3-4 ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯ್ತಾ ಇದ್ದ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಇದು. ನೀವು ಬೇಕಾದರೆ ಇದಕ್ಕೆ ಕೇಸರಿ ದಳವನ್ನು ಕೂಡ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಫ್ಲೇವರ್ಫುಲ್ ಆಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಡ್ಲ್ ಚೆಕ್ ಮಾಡ್ತಾನೆ ಇರಿ, ಒಂದೆಡೆ ಪಾಕ ಬಂದಿದೆಯಾ ಇಲ್ವಾ ಅಂತ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ತುಂಬಾ ರೆಸಿಪಿಗಳನ್ನೆಲ್ಲ ಮಾಡ್ಬೋದು. ಆದರೆ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಬಹಳ ಕಡಿಮೆ ರೆಸಿಪಿ ಮಾಡ್ಕೊಳ್ಬೋದು. ಅದರಲ್ಲೂ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಒಂದು ಸಿಹಿ ರೆಸಿಪಿನ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ. ನೋಡಿ, ಇದೀಗ ಒಂದೆಳೆ ಪಾಕ ಬರ್ತಾ ಇದೆ. ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಒಂದೆಳೆ ಪಾಕ ಬಂದರೆ ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಜಾಸ್ತಿ ಸಮಯ ಇಡೋದಕ್ಕೆ ಹೋಗಬೇಡಿ. ಒಂದೆಳೆ ಪಾಕ ಬಂದ ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕು. ಬಿಸಿ ಬಿಸಿ ತಿನ್ನೋದಕ್ಕಿಂತ ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಕೆಲವರು ಮಾವಿನಕಾಯಿನೆಲ್ಲ ತಿನ್ನಲ್ಲ ಅಂಥವ್ರು ಕೂಡ ಇದು ತುಂಬ ಇಷ್ಟ ಆಗಿಬಿಡುತ್ತೆ. ಮಾವಿನಕಾಯಿನ ಬಳಸ್ಕೊಂಡು ಮಾಡಿದಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳನ್ನೆಲ್ಲ ನಾನು ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ತಾನೇ ಇರ್ತೀನಿ. ನೀವು ಈ ವಿಡಿಯೋವನ್ನು ಫೇಸ್ಬುಕ್ಕಿಂದ ನೋಡ್ತಾ ಇದ್ದರೆ ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದಕ್ಕಂತೂ ಮರಿಲೇಬೇಡಿ. ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.